ನಮಸ್ಕಾರ. ವೈಭವ ನ್ಯೂಸ್ಗೆ ಸ್ವಾಗತ. ಚುನಾವಣಾ ಆಯೋಗದಿಂದ ದಿನಾಂಕ ಪ್ರಕಟವಾಗಿದ್ದು ದೇಶಾದ್ಯಂತ 7 ಹಂತಗಳಲ್ಲಿ ಲೋಕಸಭಾ ಚುನಾವಣಾ ನಡೆಸಲಾಗುವುದು ಎಂದು ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಮಾಧ್ಯಮಗೋಷ್ಠಿಯಲ್ಲಿ ಘೋಷಣೆ ಮಾಡಿದರು. ಮೊದಲನೆಯ ಹಂತ ಏಪ್ರಿಲ್ 19, ಎರಡನೆಯ ಹಂತ ಏಪ್ರಿಲ್ 26, ಮೂರನೇ ಹಂತ ಮೇ 7, ನಾಲ್ಕನೇ ಹಂತ ಮೇ 13, ಐದನೇ ಹಂತ ಮೇ 20, ಆರನೇ ಹಂತ 25 ಮೇ, ಏಳನೇ ಹಂತ ಜೂನ್ 1ರಲ್ಲಿ ನಡೆಸಲಾಗುವುದು. ಜೂನ್ 4ರಂದು ಫಲಿತಾಂಶ ಪ್ರಕಟಿಸಲಾಗುವುದು ಎಂದು ತಿಳಿಸಿದರು. ದೇಶದಲ್ಲಿ ಒಟ್ಟು ಮತದಾರರು 97 ಕೋಟಿ, ಪುರುಷ ಮತದಾರರು 49.70, ಮಹಿಳಾ ಮತದಾರರು 47.1 ಕೋಟಿ, ತೃತೀಯ ಲಿಂಗಿಗಳು 48,000 ಮತದಾರರು ಇದ್ದಾರೆ. ಈ ಚುನಾವಣೆಗೆ 1.5 ಕೋಟಿ ಅಧಿಕಾರಿಗಳು ಚುನಾವಣಾ ಕರ್ತವ್ಯಕ್ಕೆ ಬಳಕೆ ಮಾಡಲಾಗುವುದು. ದೇಶದಾದ್ಯಂತ 55 ಲಕ್ಷ ಇವಿಎಂ ಬಳಕೆ, 10.5 ಲಕ್ಷ ಮತಗಟ್ಟೆಗಳ ಸ್ಥಾಪನೆ, 85 ವರ್ಷ ಮೀರಿದ ವಯೋವೃದ್ಧರಿಗೆ ಮನೆಯಿಂದಲೇ ಮತದಾನ ಮಾಡುವ ವ್ಯವಸ್ಥೆ, 47.1 ಕೋಟಿ ಮಹಿಳಾ ಮತದಾರರು ಮತ ಚಲಾಯಿಸಿದ್ದಾರೆ. 1.8 ಕೋಟಿ ಮತದಾರರು ಹೊಸದಾಗಿ ಮತ ಚಲಾವಣೆ ಮಾಡಲಿದ್ದಾರೆ. 1.5 ಕೋಟಿ ಅಧಿಕಾರಿಗಳ ಭದ್ರತಾ ಸಿಬ್ಬಂದಿ ಬಳಕೆ. ಕ್ರಿಮಿನಲ್ ಹಿನ್ನೆಲೆ ಉಳ್ಳ ಅಭ್ಯರ್ಥಿಗಳು ತಮ್ಮ ಹಿನ್ನೆಲೆಯ ಬಗ್ಗೆ ಜಾಹೀರಾತು ನೀಡಬೇಕು. ದುಡ್ಡು ಹಂಚುವ ಬಗ್ಗೆ ಕೂಡ ಆಯೋಗ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುವುದರ ಜೊತೆಗೆ ಗೂಗಲ್ ಪೇ, ಫೋನ್ ಪೇ ಮೇಲೆ ಕಣ್ಗಾವಲು ಇಡಲಾಗಿದೆ. ಮೇಲೆ ಮಾಹಿತಿ ಸಿಕ್ಕರೆ ಫೋಟೋ ತೆಗೆದು ಕಳುಹಿಸಿದ ಕೆಲವೇ ಸಮಯದಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಬರಲಿದ್ದು ತುರ್ತು ಕಾರ್ಯತತ್ಪರಾಗಲು ಅಧಿಕಾರಿಗಳಿಗೆ ಆದೇಶ ನೀಡಲಾಗಿದೆ. ಯಾವುದೇ ಅಹಿತಕರ ಘಟನೆ ಜರುಗಿದರೆ ಆಯಾ ಜಿಲ್ಲಾಧಿಕಾರಿಗಳನ್ನು ಹೊಣೆ ಮಾಡಲಾಗುವುದು. ಯಾವುದೇ ತೋಳ್ಬಲ, ಹಣಬಲಕ್ಕೆ ನಾವು ಅವಕಾಶ ನೀಡುವುದಿಲ್ಲ ಎಂದು ಚುನಾವಣಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಸುಳ್ಳು ಸುದ್ದಿ ಹರಡಿಸುವ ವ್ಯಕ್ತಿಗಳ ಮೇಲೂ ಚುನಾವಣಾ ಆಯೋಗ ಹದ್ದಿನ ಕಣ್ಣು ಇರಿಸಲಾಗಿದ್ದು ತಪ್ಪಿತಸ್ಥರೆಂದು ತಿಳಿದು ಬಂದಲ್ಲಿ ಕೂಡಲೇ ಬಂಧಿಸಲಾಗುವುದು. ಕರ್ನಾಟಕದಲ್ಲಿ 14 ಕ್ಷೇತ್ರಗಳಲ್ಲಿ ಮೊದಲನೆಯ ಹಂತದಲ್ಲಿ ಮತದಾನ, ಉಳಿದ 14 ಕ್ಷೇತ್ರಗಳಲ್ಲಿ ಎರಡನೇ ಹಂತದ ಮತದಾನ ನಡೆಸಲಾಗುವುದು ಎಂದರು. ಮೊದಲ ಹಂತ ಏಪ್ರಿಲ್ 26, 14 ಕ್ಷೇತ್ರಗಳಲ್ಲಿ ಎರಡನೇ ಹಂತ ಮೇ 7ರಲ್ಲಿ ಚುನಾವಣಾ ನಡೆಸಲಾಗುವುದು ಎಂದರು. ರಾಯಚೂರು ಜಿಲ್ಲೆಯಲ್ಲಿ ಮೇ 7ರಂದು ಮತದಾನ ನಡೆಯಲಿದೆ. ಜನರ ನಿರೀಕ್ಷೆಗೆ ತಕ್ಕಂತೆ ಅಭಿವೃದ್ಧಿ ಕೆಲಸಗಳು ಆಗಬೇಕಾದರೆ ಎಲ್ಲರ ಸಹಕಾರ ಬಹುಮುಖ್ಯವಾಗಿರುತ್ತದೆ. ಸಿಂಧನೂರಿನ ಹಿರೇಹಳ್ಳ ಸೇತುವೆ ನಿರ್ಮಾಣದಲ್ಲಿ ಹಲವರ ನಿಸ್ವಾರ್ಥದ ಸೇವೆ ಅಡಗಿದೆ ಎಂದು ಸಂಸದ ಕರಡಿ ಸಂಗಣ್ಣ ಹೇಳಿದರು. ಅವರು ರಾಷ್ಟ್ರೀಯ ಹೆದ್ದಾರಿ 150A ಸಿಂಧನೂರು ಪಟ್ಟಣದಲ್ಲಿ ನಿರ್ಮಾಣಗೊಂಡಿರುವ ಸೇತುವೆ ಅಗಲೀಕರಣ ಕಾಮಗಾರಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಇಕ್ಕಟ್ಟಾದ ಬ್ರಿಡ್ಜ್ನಿಂದ ಟ್ರಾಫಿಕ್ ದಟ್ಟಣೆ ಹೆಚ್ಚಾಗುತ್ತಿತ್ತು. ಈ ಬಗ್ಗೆ ಹಲವರು ಗಮನಕ್ಕೆ ತಂದಿದ್ದರು. ಶಾಸಕ ಬಾದರ್ಲಿ ಹಂಪನಗೌಡ ಹಾಗೂ ನಾಡಗೌಡ ಈ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಿ ನನ್ನೊಂದಿಗೆ ಕೆಲಸ ಮಾಡಿದ್ದರು. ಈ ನಿಟ್ಟಿನಲ್ಲಿ ಬ್ರಿಡ್ಜ್ ಕಾಮಗಾರಿ ಕೈಗೆತ್ತಿಕೊಂಡು ಪೂರ್ಣಗೊಳಿಸಲಾಗಿದೆ ಎಂದರು. ಸಿಂಧನೂರಿನ ಋಣ ತೀರಿಸಲು ಸಾಧ್ಯವಿಲ್ಲ. ಸಿಂಧನೂರಿನ ರಾಜಕಾರಣ ವಿಭಿನ್ನವಾಗಿದೆ. ಇಲ್ಲಿ ಚುನಾವಣೆಯಲ್ಲಿ ಮಾತ್ರ ನಾಯಕರು ಒಬ್ಬರಿಗೊಬ್ಬರು ವಿರೋಧ ವ್ಯಕ್ತಪಡಿಸುತ್ತಾರೆ. ಅಭಿವೃದ್ಧಿ ಕೆಲಸದ ವಿಷಯಕ್ಕೆ ಬಂದಾಗ ಎಲ್ಲ ನಾಯಕರು ಒಗ್ಗಟ್ಟಾಗಿ ಕೆಲಸ ಮಾಡುತ್ತಾರೆ. 2 ಅವಧಿ ಸಂಸದನಾಗಿ ಕೆಲಸ ಮಾಡಿದಾಗ ಸ್ಥಳೀಯ ವಿವಿಧ ಪಕ್ಷಗಳ ಮುಖಂಡರು ಪಕ್ಷಾತೀತವಾಗಿ ಬೆಂಬಲಕ್ಕೆ ನಿಂತಿದ್ದಾರೆ. ಯಾವುದೇ ನಿರೀಕ್ಷೆ ಇಟ್ಟುಕೊಳ್ಳದೆ ನಿಸ್ವಾರ್ಥದ ಸಹಕಾರ ನೀಡಿದ್ದಾರೆ ಎಂದು ಸ್ಮರಿಸಿದರು. ಎಲ್ಲ ರಸ್ತೆಗಳಂದ್ರೆ ನಾವು ಕೊಪ್ಪಳದಿಂದ ರಾಯಚೂರಿಗೆ ಹೋಗ್ಬೇಕಾದ್ರೆ 7-8 ತಾಸು ಬೇಕಾಗ್ತದೆ. ಸಿಂಗಲ್ ರೋಡ್ ವಾಪಸ್ ಬರ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಮತ್ತೆ ಅಲ್ಲಿ ಒಂದು 2-3 ದಿನ ಸ್ಟೇ ಮಾಡಿ ಬರ್ಬೇಕಂತ ಒಂದು ಸಂದರ್ಭಗಳನ್ನು ಕೂಡ ನಾವು ನೋಡಿದ್ವಿ. ನಮಗೇನು ಸ್ವಲ್ಪ ನಮಗೆ ಲಿಫ್ಟ್ ಏನಾಯ್ತಂದ್ರೆ ಅಪ್ಪನಗೌಡ್ರು ಖಾಲಿ ಮಾಡಿದ್ರು ತಮ್ಮ ಜಾಗ. ಜಿಲ್ಲಾ ಪಂಚಾಯತಿಯಿಂದ ನಮಗೆ MLA ಆದ್ರು. ಅವಾಗ ಭಾರಿ ಪವರ್ಫುಲ್ ಇತ್ತು ಜಿಲ್ಲಾ ಪಂಚಾಯತಿ. ಹೆಂಗಂದ್ರೆ MLA ಬಹಳ ಪವರ್ಸ್ ಕಡಿಮೆ ಇತ್ತು. ವರಿಷ್ಠ ಕಮಿಟಿ ಚೇರ್ಮನ್ ಇದ್ರು. ಚೇರ್ಮನ್ ಇದ್ರು. ಇವ್ರು ಹೋದ್ಮೇಲೆ ಖಾಲಿ ಆದ್ಮೇಲೆ ನಮ್ದೊಂದು ಟೀಮ್ ಇತ್ತು ಇಲ್ಲಿ. ಇನ್ನು ಹೇಳಿದ್ ನಮ್ಮ ಚಂದ್ರಪ್ಪ ತಳವಾರ್ ಅವರು, ಇಲ್ಲಿ ನಮ್ಮ ಹುಸೇನಪ್ಪನವರು, ಕೃಷ್ಣದಾಸ್ ಅವರು, ಈ ತರ ಒಂದು 4-5 ಜನ ಇದ್ವಿ. ಅವ್ರು ನನಗೆ ಅಧ್ಯಕ್ಷತೆ ಮಾಡ್ತಿದ್ರು ಕಮಿಟಿ ನಡೆಸ್ಬೇಕಾದ್ರೆ. ಈಗ ನಮ್ಮ ಏನ್ ಡಿಸ್ಪ್ಯೂಟ್ ಇದ್ವಲ್ಲ, ಲೋಕಲ್ ಡಿಸ್ಪ್ಯೂಟ್ ಇದ್ವ, ಚರಂಡಿ ರಸ್ತೆಗಳು ಗ್ರಾಮದಲ್ಲಿ ಇರ್ತಕ್ಕಂಥ ಲಾಯರ್ಸ್ ನಮ್ಮ ಮುಂದೆ ಆರ್ಗ್ಯುಮೆಂಟ್ ಮಾಡ್ತಿದ್ರು. ಅಂತ ಪವರ್ ಇತ್ತು, ಪ್ರಾಧಿಕಾರ ಇತ್ತು. ಅವಾಗ ನಾವು ಅಲ್ಲೇ ಕೂತ್ಕೊಂಡು, ಈಗ ಹೊಸದಾಗಿ ಗಂಗಾ ಕಲ್ಯಾಣ ಸ್ಕೀಮ್ ಅಂತ ಬಂತವ, ಅಂದ್ರೆ ನೀರಾವರಿ ಮಾಡ್ಕೊಳ್ತಕ್ಕಂಥದ್ದು. ಅಲ್ಲಿ ನಾವು ಕಮಿಟಿಯಲ್ಲಿ ರೆಸಲ್ಯೂಷನ್ ಮಾಡಿ, ಯಾರು ಇವತ್ತು ಡ್ರಿಲ್ಲರ್ಸ್, ಇವತ್ತು ಏಜೆನ್ಸಿಗಳು ಇರ್ತಾರೆ, ಬೋರ್ವೆಲ್ ಇರ್ತಾರೆ, ಅವರಿಗೆ
ರೈತರ ಜಮೀನಿಗೆ ಗಾಡಿ ಕಳಿಸಿ ಇವತ್ತ ಬೋರ್ ಹಾಕ್ಸ್ತಕ್ಕಂಥದ್ದನ್ನು ಕೂಡ ಮಾಡ್ತಿದ್ವಿ. ಅಂದ್ರೆ ಅಷ್ಟೊಂದು ಶಕ್ತಿ ಇರ್ತಕ್ಕಂಥ ಪವರ್ ಕೊಟ್ಟಿರ್ತಕ್ಕಂಥದ್ದನ್ನ ಆ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ಅವ್ರನ್ನ ನಾವು ಅಭಿನಂದಿಸಬೇಕು. ಅಧಿಕಾರವನ್ನ ವಿಕೇಂದ್ರೀಕರಣ ಮಾಡ್ತಕ್ಕಂಥ ಒಂದು ದೊಡ್ಡ ಹೆಜ್ಜೆ ಇಟ್ಟಿರ್ತಕ್ಕಂಥವ್ರು ಯಾರು ಅಂದ್ರೆ ರಾಮಕೃಷ್ಣ ಹೆಗಡೆ ಅವರು ಮತ್ತೊಮ್ಮೆ ನೆನಪು ಮಾಡ್ಕೊಳ್ತಾನೆ. ಮತ್ತು ಮುಂದಿನ ದಿನಮಾನದಲ್ಲಿ ಕೂಡ ಇವತ್ತು ಪ್ರಗತಿಪರವಾದಂಥ ಹೆಜ್ಜೆಗಳನ್ನ ಇವತ್ತೇನು ಇಡ್ತಿದ್ರಲ್ಲ ಸಿದ್ನೂರವರು, ಅದಕ್ಕೆ ನಾನು ಬಹಳ ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತೇನೆ. ಇಲ್ಲಿ ಚುನಾವಣೆ ಆಗೋವರೆಗೆ ಮಾತ್ರ ಇಲ್ಲಿ ರಾಜಕೀಯ ಕಾಣ್ತದೆ ಸಿಂಧನೂರು. ಯಾಕಂದ್ರೆ ಇಲ್ಲೂರು ಚುನಾವಣೆ ಮುಗಿದ ಮೇಲೆ ಈ ಡೆವಲಪ್ಮೆಂಟ್ಗೆ ಎಲ್ಲ ಪಾರ್ಟಿಯರು ಕೂಡ ಒಂದ್ ಕಡೆ ಸೇರ್ತಿರಲ್ಲ, ಅದು ಇವತ್ತು ನಾವು ಮೆಚ್ಚಬೇಕಾಗಿದೆ. ಬೇರೆ ಕಡೆ ಇದ್ದರಲ್ಲ ಒಬ್ಬರ ಮುಖ ಆದಾಗ ಒಬ್ಬರ ಮುಖ ಈ ಕಡೆ. ಇದು ಒಂದು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕೆ. ಈಗ ಡೆಮೋಕ್ರಸಿ ಸಿಸ್ಟಮ್ ನಲ್ಲಿ ಪಾರ್ಟಿಯಿಂದ ಗೆಲ್ತೀವಿ, ಪಾರ್ಟಿ ಧ್ಯೇಯ ಧೋರಣೆಗಳಿರ್ತವೆ, ಸಿದ್ಧಾಂತಗಳಿರ್ತವೆ, ಅದು ಒಂದು ಭಾಗ. ಆಫ್ಟರ್ ಚುನಾವಣೆ ನಾವೆಲ್ಲರೂ ಕೂಡಬೇಕಾಗುತ್ತೆ. ಇಲ್ಲಿ ಏನ್ ಬೇಕಾಗಿದೆ, ಸ್ಥಳೀಯವಾಗಿ ಏನಿವತ್ತು ಕಾರ್ಯಕ್ರಮಗಳನ್ನು ಕೊಡಬಹುದು, ಯಾವ ಯೋಜನೆ. ಶಾಸಕ ಹಂಪನಗೌಡ ಬಾದರ್ಲಿ ಮಾತನಾಡಿ, ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಸಂಸದರ ಬಹಳಷ್ಟು ಪ್ರಯತ್ನವಿದೆ. ಸಿಂಧನೂರು ಬೈಪಾಸ್ ರಸ್ತೆ ನಿರ್ಮಾಣ ಹಾಗೂ ಬ್ರಿಡ್ಜ್ ಅಗಲೀಕರಣ ಕಾಮಗಾರಿ ಕೈಗೆತ್ತಿಕೊಳ್ಳಲು ಸಂಗಣ್ಣನವರೊಂದಿಗೆ ಸಾಥ್ ನೀಡಿರುವುದಾಗಿ ಹೇಳಿದ ಬಾದರ್ಲಿ, ಸಂಗಣ್ಣನವರು ರಾಜಕೀಯದಲ್ಲಿ ತಮ್ಮ ಮನೆತನವನ್ನು ಉದ್ಧಾರ ಮಾಡಿಕೊಂಡಿಲ್ಲ. ಅವರ ಅಭಿವೃದ್ಧಿ ಪರವಾದ ಚಿಂತನೆ ಪ್ರತಿಯೊಬ್ಬರಿಗೆ ಮಾದರಿಯಾಗಿದೆ ಎಂದು ಶ್ಲಾಘಿಸಿದರು. ರಾಜ್ಯಕ್ಕೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ಮೇಲ್ದರ್ಜೆಗೆ ಏರಿಸಬೇಕು ಅನ್ನೋ ಪ್ರಸ್ತಾವನೆಗಳು ಬಂದಂತ ಸಂದರ್ಭದಲ್ಲಿ ಸಂಗಣ್ಣವರು ಕೂಡ ಮೊದಲನೇ ಅವಧಿಗೆ ಅವತ್ತು ಲೋಕಸಭಾ ಸದಸ್ಯರಾಗಿದ್ದರು. ಕೇಳ್ತಕ್ಕಂಥ ಸಂದರ್ಭದಲ್ಲಿ ನಾನು ಮತ್ತು ಸಂಗಣ್ಣವರು ಇಬ್ಬರು ಸೇರಿ ಪ್ರಸ್ತಾವನೆಗಳು ಯಾವ್ಯಾವ ಕೊಡಬೇಕು, ಏನು ಕೊಡಬೇಕು, ಯಾವ ರೀತಿ ಮಾಡಬೇಕು ಎಂಬ ಒಂದು ಚಿಂತನೆಯನ್ನು ಮಾಡಿ ಜೇವರಿಗಿಂದ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿ ಮಾಡಬೇಕು ಮತ್ತು ಕುಷ್ಟಗಿ ರಸ್ತೆ ಬೂದಗುಂಪ ಕ್ರಾಸಿನಿಂದ ರಾಯಚೂರಿನವರೆಗೆ ಈ 3 ರಾಜ್ಯ ಹೆದ್ದಾರಿಗಳನ್ನು ರಾಷ್ಟ್ರೀಯ ಹೆದ್ದಾರಿ ಮಾಡಬೇಕು ಮತ್ತು ಇದಕ್ಕೆ ಬೇಕಾಗ್ತಕ್ಕಂಥ ಬೈಪಾಸ್ಗಳನ್ನು ಕೂಡ ಮಾಡಬೇಕು ಎಂಬ ಒಂದು ಪ್ರಸ್ತಾವನೆಗೆ ಚಾಲನೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಸುಮಾರು 2-3 ಸಭೆಗಳಾದವು ರಾಜ್ಯ ಮಟ್ಟದಲ್ಲಿ. ಮೊದಲನೇ ಸಭೆ ನಮ್ಮ ಋಷಭೇಂದ್ರಯ್ಯ ಅಂತೇಳಿ ಚೀಫ್ ಇಂಜಿನಿಯರ್ ನ್ಯಾಷನಲ್ ಹೈವೇ ಅವಾಗ ಮೊದಲನೇ ಸಭೆಯಲ್ಲಿ ಇವೆಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಕೇಂದ್ರ ಸರ್ಕಾರಕ್ಕೆ ಪ್ರಪೋಸಲ್ ಅನ್ನು ಕಳಿಸ್ತಕ್ಕಂಥ ಪ್ರಯತ್ನ ಮಾಡಿದೆ. ತದನಂತರ 2ನೇ ಸಭೆಯಲ್ಲಿ ಕೇಂದ್ರದಿಂದ ಕೆಲವು ಸೂಚನೆ ಬಂದ ಸಂದರ್ಭದಲ್ಲಿ ಬೈಪಾಸ್ಗಳನ್ನು ಸೇರಿಸಬೇಕು, ಇವೆಲ್ಲ ಮಾಡಬೇಕು ಅನ್ನೋ ಒಂದು ಯೋಚನೆ ಮಾಡಿಕೊಂಡು 2 ಪ್ರಸ್ತಾವನೆಗಳು, ಬೈಪಾಸು ಮತ್ತು ಈ ರಾಜ್ಯ ಹೆದ್ದಾರಿಗಳು ಮತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನಾಗಿ ಮೇಲ್ದರ್ಜೆಗೆ ಏರಿಸಬೇಕು ಎಂಬ ಚಿಂತನೆಯನ್ನು ಮಾಡಿ ಕೇಂದ್ರಕ್ಕೆ ಆ ಅವಧಿಯಲ್ಲಿ ಪ್ರಸ್ತಾವನೆಗಳನ್ನು ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ 2ನೇ ಸಭೆಗೆ ಒಂದು ಪತ್ರವನ್ನು ಬರೆದರು ಕೇಂದ್ರ ಸರ್ಕಾರದಿಂದ. ಇಲ್ಲ, ಇದಕ್ಕೆ ಬೇಕಾಗ್ತಕ್ಕಂಥ ಬೈಪಾಸ್ ಬೇಕಾಗ್ತಕ್ಕಂಥ ಭೂಮಿ ಬಗ್ಗೆ ಒಂದು ನಿರ್ಧಾರ ಮಾಡಬೇಕು, ಮಾಡಿ ಇದರ ಬಗ್ಗೆ ಮಾಡಿ ನೀವು ಪ್ರಪೋಸಲ್ ಕಳಿಸ್ತಂದ್ರೆ ನಾವು ಅದಕ್ಕೆ ಒಪ್ಪಿಗೆ ಕೊಡ್ತೀವಿ ಎಂಬ ಒಂದು ಯೋಚನೆಯನ್ನ ಬಂತು. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಸವರಾಜ ನಾಡಗೌಡ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಮರೇಗೌಡ ವೀರಪಾಪುರ್, ನಗರಸಭೆ ಸದಸ್ಯರಾದ ಶೇಖರಪ್ಪ ಗಿನವಾರ್, ಹನುಮೇಶ್ ಉಪ್ಪರ್, ಮುಖಂಡರಾದ ಎನ್ ಅಮರೇಶ್, ವೀರರಾಜು, ಹನುಮೇಶ್ ಸಾಲ್ಗುಂದ, ಈರೇಶ್ ಇಲ್ಲೂರು, ನಿರುಪದೆಪ್ಪ ಜೋಳದರಾಶಿ ಇದ್ದರು. ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣ ವಸುದೇ ವಾಗರ್ತಾಯ ಸಂಪರ್ಕ ವಾಗರ್ತ ಪ್ರತಿಪತ್ತೆ ಜಗದ ಪಿತರ ವಂದೇ ಭಾರತೀಯ ಪರಮೇಶ್ವರಂ ವಿಶ್ವನಾಮರಪಾಭ್ಯಂ ಅದೇವ ಸರ್ವಮಂಗಳ ಮಂಗಲಂ ಸಾಂಭಜೇ ನಮಃ ಮಾತಾ ಕಿ ಶಂಭವಿ ಮಾತಾ ಕಿ ಸಾಂಭಜೇ ನಮಃ ಪಾರ್ವತಿ ದೇವೇ ಸ್ವಸ್ತಿರಸ್ತನಃ ಸ್ವಸ್ತಿರ್ಮಾನುಷತ್ಯಂ ಓಂ ಶಾಂತಿ ಶಾಂತಿ ಶಾಂತಿ.
ಸರ್ಕಾರ ಬೆಂಬಲ ಬೆಲೆಯೊಂದಿಗೆ ಜೋಳ ಖರೀದಿಸಲು ಖರೀದಿ ಕೇಂದ್ರ ಆರಂಭಿಸಿದ್ದು, ರೈತರು ತಾವು ಬೆಳೆದ ಜೋಳದ ಬೆಳೆಯನ್ನು ನಿಗದಿತ ಅವಧಿಯೊಳಗೆ ನೋಂದಣಿ ಮಾಡಿಸಿ ಖರೀದಿ ಕೇಂದ್ರಕ್ಕೆ ಮಾರಾಟ ಮಾಡಲು ಶಾಸಕ ಹಂಪನಗೌಡ ಬಾದರ್ಲಿ ಮನವಿ ಮಾಡಿದರು. ಅವರು ನಗರದ ಟಿಎಪಿಸಿಎಂಎಸ್ ಆವರಣದಲ್ಲಿ ಹಮ್ಮಿಕೊಂಡಿದ್ದ 2023-24ನೇ ಸಾಲಿನ ರೈತರು ಬೆಳೆದ ಎಫ್ಇಕ್ಯೂ ಗುಣಮಟ್ಟದ ಜೋಳ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯ ಜೋಳ ಖರೀದಿ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದರು. ಜೋಳ ಖರೀದಿ ಕೇಂದ್ರ ಈ ಹಿಂದೆಯೇ ಪ್ರಾರಂಭಿಸಬೇಕಿತ್ತು. ಈ ಭಾಗದಲ್ಲಿ ಭತ್ತಕ್ಕಿಂತ ಹೆಚ್ಚು ಜೋಳ ಬೆಳೆಯುವ ರೈತರಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ರೈತರು ಜೋಳಕ್ಕೆ ಹೆಚ್ಚಿನ ಮಹತ್ವ ನೀಡಿದ್ದಾರೆ. ಜೋಳದ ನೋಂದಣಿ ಸಂದರ್ಭದಲ್ಲಿ ಹಿಂಗಾರು ಮುಂಗಾರು ಸೇರಿಸಲು ತಂತ್ರಾಂಶದಲ್ಲಿ ತೊಂದರೆಯಾಗಿತ್ತು. ಈ ಬಗ್ಗೆ ಸರ್ಕಾರದ ಮೇಲೆ ಹಾಗೂ ಉಪ ಸಮಿತಿಯ ಮೇಲೆ ಒತ್ತಡ ಹಾಕಿ ಸರಿಪಡಿಸುವ ಕೆಲಸ ಮಾಡಲಾಗಿದೆ ಎಂದರು. ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು 31 ಜೋಳ ಖರೀದಿ ಕೇಂದ್ರವನ್ನು ತೆರೆಯಲಾಗಿದ್ದು, ಸಿಂಧನೂರಿನಲ್ಲಿ 20 ಖರೀದಿ ಕೇಂದ್ರಗಳನ್ನು ತೆರೆಯಲಾಗಿದೆ. ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಸರ್ಕಾರದ ಆದೇಶದ ಪ್ರಕಾರ ಕ್ವಿಂಟಲ್ಗೆ 3180 ಎಂಎಸ್ಪಿ ಬೆಂಬಲ ಬೆಲೆ ನಿಗದಿಗೊಳಿಸಿದೆ. ರೈತರು ನಿಗದಿತ ಅವಧಿಯೊಳಗೆ ತ್ವರಿತಗತಿಯಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು. ಮುಂಗಾರು ಹಾಗೂ ಹಿಂಗಾರು ಎಂದು ತಂತ್ರಾಂಶದಲ್ಲಿ ಜೋಡಣೆ ಮಾಡುವ ಬಗ್ಗೆ ಈಗಾಗಲೇ ಇಲಾಖೆಯ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ್ದು, ಶೀಘ್ರವೇ ಸರಿಪಡಿಸುವ ಭರವಸೆ ನೀಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅರುಣ್ ಎಚ್ ದೇಸಾಯಿ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು ರೈತರಿದ್ದರು. ಇವತ್ತಿಂದ ಕರೀತೀವಿ. ಕಳೆದ 3-4 ವರ್ಷಗಳ ಅವಧಿಯಲ್ಲಿ ಭತ್ತ ಬೆಳೀತಕ್ಕಂಥ ರೈತರಿಗಿಂತ ಹೆಚ್ಚಿನ ಆದಾಯವನ್ನು ಜೋಳದ ಮಾಡತಕ್ಕಂಥ ರೈತರು ಪಡೆದುಕೊಂಡಿದ್ದಾರೆ ಅಂದರೂ ಕೂಡ ತಪ್ಪಾಗಲಿಕ್ಕೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಸಿಂಧನೂರು ತಾಲೂಕಿನಲ್ಲಿ ಜೋಳವನ್ನು ರೈತರು ಬೆಳೀತಕ್ಕಂಥ ಒಂದು ಪದ್ಧತಿಯಲ್ಲಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಕಳೆದ ವರ್ಷ ಮತ್ತು ಈ ವರ್ಷ ಸ್ವಲ್ಪ ಇದರಲ್ಲಿ ಮಾರ್ಪಾಡು ಮಾಡಿರೋದ್ರಿಂದ ಹಿಂಗಾರಿ ಮತ್ತು ಮುಂಗಾರಿ ಎಂಬ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಖರೀದಿ ಪ್ರಾರಂಭ ಮಾಡಿರೋದ್ರಿಂದ ಸ್ವಲ್ಪ ತೊಂದರೆಯಾಗಿ ಆದರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಮೇಲೆ ಒತ್ತಡ ಹಾಕಿ ಸಂಬಂಧಪಟ್ಟ ಆಹಾರ ಮಂತ್ರಿಗಳು ಮತ್ತು ಮಾರ್ಕೆಟಿಂಗ್ ಮಂತ್ರಿ ಜೊತೆಗೆ ಕೃಷಿ ಮಂತ್ರಿ ಜೊತೆಗೆ ಇದಕ್ಕೊಂದು ಸಬ್ ಕಮಿಟಿ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಯಾವ್ಯಾವ ಬೆಳೆಯನ್ನು ಯಾವ್ಯಾವ ಧಾರಣೆಗೆ MSP ಮುಖಾಂತರ ಖರೀದಿ ಮಾಡಬೇಕು, ಎಷ್ಟು ಖರೀದಿ ಮಾಡಬೇಕು, ಯಾವ ತಿಂಗಳಲ್ಲಿ ಖರೀದಿ ಮಾಡಬೇಕು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಯಾವ ರೀತಿ ಜಾರಿಗೆ ತರಬೇಕು ಎಂಬ ದೃಷ್ಟಿಯಿಂದ ಉಪಸಮಿತಿಯನ್ನು ಮಾಡಿ ಆ ಉಪಸಮಿತಿಯ ಎಲ್ಲ ಮಂತ್ರಿಗಳಿಗೆ ಕೃಷಿ ಮಂತ್ರಿಗಳು ಅದರ ಅಧ್ಯಕ್ಷರಾಗಿದ್ದಾರೆ, ಮಾರ್ಕೆಟಿಂಗ್ ಮಿನಿಸ್ಟ್ರು ಸದಸ್ಯರಾಗಿದ್ದಾರೆ ಮತ್ತು ಆಹಾರ ಮಂತ್ರಿಗಳು ಸದಸ್ಯರಾಗಿದ್ದಾರೆ. ಅವರೆಲ್ಲ ಸಮ್ಮುಖದಲ್ಲಿ ಆ ಸಮಿತಿಯಲ್ಲಿ ಚರ್ಚೆ ಮಾಡಿ ನಿರ್ಧಾರ ಮಾಡಿ MSP ಬೆಂಬಲ ಬೆಲೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಮತ್ತು ಬೇರೆ ಬೇರೆ ಜಿಲ್ಲೆಯಲ್ಲಿ ಜೋಳದ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು 1 ಲಕ್ಷ ಅಂದಾಜು ಮೆಟ್ರಿಕ್ ಟನ್ನಿಗೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ 31 ಕೇಂದ್ರಗಳಲ್ಲಿ ಈ ಒಂದು 7 ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡತಕ್ಕಂಥ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಟ್ಟಿದ್ದೇವೆ. ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ. 1 ಲಕ್ಷ ಮೆಟ್ರಿಕ್ ಟನ್ ಈಜಿ ಖರೀದಿ ಆಗುತ್ತೆ ಮತ್ತು ಮುಂಗಾರಿನ ಬೆಳೆಗೂ ಕೂಡ 20 ಕ್ವಿಂಟಲ್ನಾಗಿ 2-3 ದಿವಸದ ಅವಧಿಯಲ್ಲಿ ಅದಕ್ಕೂ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ಬಟ್ ಅಲ್ಲಿ ಏನಾಗಿದೆ, ಆದೇಶ ಹಿಂಗಾರಿ ಮುಂಗಾರಿ ಮಾಡಿರೋದ್ರಿಂದ ಮಧ್ಯದಲ್ಲಿ ಮೊದಲು 10 ಕ್ವಿಂಟಲ್ ಅಂತಿತ್ತು, ಈಗ 20 ಕ್ವಿಂಟಲ್ ಅಂತ ಮಾಡೈತೆ. ಇದಕ್ಕೆ ಹಿಂಗಾರಿಗೆ 20 ಕ್ವಿಂಟಲ್ ಆದೇಶ ಬಂದು ತಂತ್ರಾಂಶದಲ್ಲಿ ಜೋಡಣೆ ಆಗಿದೆ. ಬಟ್ ಮುಂಗಾರಿಗೆ ಆ ತಂತ್ರಾಂಶದಲ್ಲಿ ಇನ್ನೂ 20 ಕ್ವಿಂಟಲ್ ಜೋಡಣೆ ಆಗಿಲ್ಲ ಸಾಫ್ಟ್ವೇರ್ನಲ್ಲಿ. ಆ ಕಾರಣದಿಂದ ಸ್ವಲ್ಪ ತಡ ಆಗಿದೆ. ಬಟ್ ಆದೇಶವು ಕೂಡ ಜಲ್ದಿ ತ್ವರಿತವಾಗಿ ಆ ಒಂದು ಆದೇಶವನ್ನು ತರಿಸಿ ಇದಕ್ಕೂ ಕೂಡ ಚಾಲನೆಯನ್ನು ಕೊಟ್ಟು ಖರೀದಿ ಕೇಂದ್ರಗಳಲ್ಲಿ ಪ್ರಾರಂಭ ಮಾಡತಕ್ಕಂಥ ಪ್ರಯತ್ನ
ಮಾಡುತ್ತೀವಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಇವತ್ತು 3,195 ರೂಪಾಯಿ 3,180 ರೂಪಾಯಿ MSP ರೇಟನ್ನು ನಿಗದಿ ಮಾಡಿದ್ದಾರೆ. ಆ ರೇಟಿಗೆ ಅನುಗುಣವಾಗಿ ರೈತರು ತಮ್ಮ ಬೆಳೆದಂಥ ಬೆಳೆಗಳನ್ನು ಈ ಖರೀದಿ ಕೇಂದ್ರಗಳಲ್ಲಿ ಕೊಟ್ಟು ಮಾರಾಟ ಮಾಡತಕ್ಕಂಥ ಪ್ರಯತ್ನ ರೈತರೆಲ್ಲರೂ ಮಾಡಬೇಕಾಗಿದೆ. ತ್ವರಿತಗತಿಯಲ್ಲಿ ಈ ಒಂದು ಟಾರ್ಗೆಟನ್ನು ಮುಗಿಸಬೇಕಾದಂಥ ಕೆಲಸವೂ ಕೂಡ ಇದೆ. ಯಾಕಂದರೆ 15ನೇ ತಾರೀಕಿನಿಂದ 31ರವರೆಗೂ ರಿಜಿಸ್ಟ್ರೇಷನ್ ಮಾಡಿಸಿ ಮುಂಗಾರಿಗೆ ಮುಂದಿನ ತಿಂಗಳಲ್ಲಿ ಖರೀದಿ ಮಾಡಬೇಕು ಎಂಬ ಒಂದು ವಿಚಾರವೂ ಕೂಡ ಈಗಾಗಲೇ ಸರ್ಕಾರದ ಆದೇಶ ಬಿದ್ದಿದೆ. ಹಿಂಗಾರಿ ಮತ್ತು ಮುಂಗಾರಿ ಯಾರ್ಯಾರು ರಿಜಿಸ್ಟ್ರಿ ಮಾಡಿಸಿ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಖರೀದಿ ಮಾಡತಕ್ಕಂಥ ಪ್ರಯತ್ನ ಮಾಡ್ತೀವಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಗರದ ನಗರಸಭೆ ಆವರಣದಲ್ಲಿ ವಿವಿಧ ಯೋಜನೆಗಳ ಅಡಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ತಳ್ಳು ಬಂಡಿ ಮತ್ತು ಸಲಕರಣೆಗಳನ್ನು ಶಾಸಕ ಹಂಪನಗೌಡ ಬಾದರ್ಲಿ ವಿತರಿಸಿದರು. ನಂತರ ಮಾತನಾಡಿದ ಅವರು 2019-20 ಸಾಲಿನಲ್ಲಿ ನಗರಸಭೆ ನಿಧಿ SFC ಅನುದಾನದಡಿಯಲ್ಲಿ ಆಯ್ಕೆಯಾದ SC/ST ಜನಾಂಗದ 31 ಜನ ಬೀದಿ ಬದಿ ವ್ಯಾಪಾರಿ ಫಲಾನುಭವಿಗಳಿಗೆ 3.54 ಲಕ್ಷ ರೂಪಾಯಿ ವೆಚ್ಚದ ತಳ್ಳು ಬಂಡಿಗಳನ್ನು ವಿತರಿಸಲಾಗಿದ್ದು, ಕರ್ನಾಟಕ ವಾಲ್ಮೀಕಿ ಮಹರ್ಷಿ ಅಭಿವೃದ್ಧಿ ನಿಗಮದ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬರಿಗೆ 2.50 ಲಕ್ಷ ರೂಪಾಯಿ ವೆಚ್ಚದ ಗಂಗಾ ಕಲ್ಯಾಣ ಯೋಜನೆಗೆ ಸಂಬಂಧಿಸಿದ ಸಲಕರಣೆಗಳನ್ನು 35 ಜನ ಫಲಾನುಭವಿಗಳಿಗೆ ವಿತರಿಸಲಾಗಿದ್ದು, ಪ್ರತಿಯೊಬ್ಬರು ಸರ್ಕಾರದ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಾಟೀಲ್, ಸದಸ್ಯರಾದ ಶೇಖರಪ್ಪ ಗಿನುವರ್, ಮೆಹಬೂಬ್ ಡೋಂಗ್ರಿ, H ಭಾಷಾ, ಆಲಂ ಭಾಷಾ, ಪೌರಾಯುಕ್ತ ಮಂಜುನಾಥ್ ಗುಂಡೂರು, ಮುಖಂಡರಾದ ಇಲಿಯಾಸ್ ಪಟೇಲ್, ಕರೀಂ ಸಾಬ್, ನಬಿ ಸಾಬ್ ಸೇರಿದಂತೆ ಹಲವರಿದ್ದರು. ಅವೆಲ್ಲವೂ ಮಂಜೂರಾತಿ ಕೊಟ್ಟು ಇವತ್ತು TAPCMSನಲ್ಲಿ 12 ಗಂಟೆಗೆ ನಮ್ಮ ಸುಂದರೂರು ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದರ ಸದ್ಬಳಕೆಯನ್ನು ರೈತರು ಮಾಡಿಕೊಳ್ಳಬೇಕು. ಮತ್ತು 18-19ನೇ ಸಾಲಿನಲ್ಲಿ ನಗರಸಭೆ SFC SC/ST ವತಿಯಿಂದ ಒಟ್ಟು 27-31 ಜನರಿಗೆ ದಬ್ಬ ಬಂಡಿ ಕೊಡ್ತಕ್ಕಂಥ 117 ಅರ್ಜಿ ಬಂದಿದ್ದು ಅದರ 31 ಮಂದಿಗೆ ಮಂಜೂರಾತಿ ಕೊಟ್ಟಾರೆ. ಮತ್ತು SC/ST ಕಾಂಪೋನೆಂಟ್ನಲ್ಲಿ ನಿಗಮದಿಂದ ರೈತರಿಗೆ ಪೆನ್ಷನ್ ಕೊಡ್ತಕ್ಕಂಥ ಕಾಮಗಾರಿಗಳಿಗೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಸರ್ ಇಲ್ಲಿ ನೋಡಿ ಕಾಮರ್ ಸರ್ ನೋಡಿ ನೈಸ್ ತೆಗೆ ಇದು ಸುದ್ದಿ ಚಾನಲ್. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಕಾಡಾ ಅಧ್ಯಕ್ಷರಾಗಿ ಕುಷ್ಟಗಿ ಮಾಜಿ ಶಾಸಕ ಹಸನ್ ಸಾಬ್ ದೋಟಿಹಾಳ್ ಅವರನ್ನು ನೇಮಿಸಿ ಸರ್ಕಾರ ಆದೇಶಿಸಿದೆ. ಮುಂದಿನ 2 ವರ್ಷಗಳ ಅವಧಿಗೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿಗೆ ಕಾಡಾ ಪ್ರಾಧಿಕಾರಕ್ಕೆ ಸದಸ್ಯರನ್ನಾಗಿ ನಾಮನಿರ್ದೇಶನಗೊಳಿಸಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಿಸಿ ಜಲಸಂಪನ್ಮೂಲ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಡಿ ಧನಂಜಯ್ ಆದೇಶಿಸಿದ್ದಾರೆ. ದೋಟಿಹಾಳ್ ಹಸನ್ ಸಾಬ್ ಪ್ರಸ್ತುತ ಕೆಪಿಸಿಸಿ ಉಪಾಧ್ಯಕ್ಷರಾಗಿದ್ದು, ಈ ಹಿಂದೆ ಜನತಾ ದಳದಿಂದ ರಾಜಕೀಯ ಆರಂಭಿಸಿದ ಅವರು ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್ ಸದಸ್ಯರಾಗಿದ್ದರು. ಅಂದು ತಾಲೂಕಾ ಪಂಚಾಯತ್ ಅಧ್ಯಕ್ಷ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಜನತಾ ದಳ ಬಿಟ್ಟು ಕಾಂಗ್ರೆಸ್ ಸೇರಿದ ಅವರು ಎಂಎಲ್ಎ ಟಿಕೆಟ್ ಪಡೆದು ಶಾಸಕರಾಗಿ ಆಯ್ಕೆಯಾಗಿದ್ದರು. ಇದೀಗ ಕಾಡಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ದೋಟಿಹಾಳ್ ಅವರ ಅಭಿಮಾನಿಗಳಲ್ಲಿ ಸಂತಸ ಮೂಡಿಸಿದೆ. ಸಿಂಧನೂರಿನ ಹಿರಿಯ ಸಾಹಿತಿ ಶಾಶ್ವತಯ್ಯ ಸ್ವಾಮಿ ಮುಕ್ಕುಂದಿ ಮಠ ಹಾಗೂ ವಕೀಲ ಪ್ರಹ್ಲಾದ್ ಗುಡಿ ಅವರು ಬರೆದ ಕೃತಿಗಳು ಮಾರ್ಚ್ 17ರಂದು ಕಲಬುರಗಿಯ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಬಿಡುಗಡೆಯಾಗಲಿವೆ. ಕನ್ನಡ ನಾಡಗೀತೆ ನಡೆದು ಬಂದ ರೀತಿ ಕೃತಿಯನ್ನು ಮುಕ್ಕುಂದಿ ಮಠ ಅವರು ರಚಿಸಿದ್ದಾರೆ. ನಾಕಂಡ ನಮ್ಮವರು ಕೃತಿಯನ್ನು ಗುಡಿಯವರು ಬರೆದಿದ್ದಾರೆ. 2 ಕೃತಿಗಳನ್ನು ಕಲಬುರಗಿಯ ಸಿದ್ದಲಿಂಗೇಶ್ವರ ಪುಸ್ತಕ ಪ್ರಕಾಶನದ ಅಡಿಯಲ್ಲಿ ಬಿಡುಗಡೆಯಾಗಲಿವೆ. ಈ 2 ಕೃತಿಗಳನ್ನು ಸೇರಿದಂತೆ ಒಟ್ಟು 121 ಕೃತಿಗಳು ಲೋಕಾರ್ಪಣೆಯಾಗಲಿವೆ ಎಂದು ಪ್ರಕಾಶನದ ವ್ಯವಸ್ಥಾಪಕ ಬಸವರಾಜ್ ಕೋನೆ ತಿಳಿಸಿದ್ದಾರೆ. ಸಾಹಿತ್ಯ ಮಾಲಿಕೆ ಹಾಗೂ ರಾಷ್ಟ್ರೀಯ ಶಿಕ್ಷಣ ನೀತಿಯ ಪಠ್ಯ ಪುಸ್ತಕಗಳು ಸೇರಿದಂತೆ ಒಟ್ಟು
ಒಟ್ಟು 121 ಕೃತಿಗಳನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸುವ ಸುತ್ತೂರಿನ ಶ್ರೀ ಶಿವರಾತ್ರಿ ದೇಶಿ ಕೇಂದ್ರ ಮಹಾಸ್ವಾಮಿಗಳು ಲೋಕಾರ್ಪಣೆಗೊಳಿಸುವರು. ಕಾರ್ಯಕ್ರಮದ ನೇತೃತ್ವವನ್ನು ಕಲಬುರಗಿಯ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಡಾಕ್ಟರ್ ದ್ರಾಕ್ಷಾಯಿಣಿ ಎಸ್ ಅಪ್ಪ ವಹಿಸುವರು. ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಬಿಕೆ ತುಳಸಿಮಾಲಾ ಉದ್ಘಾಟಿಸುವರು. ಕೃತಿಗಳ ಕುರಿತು ಅಥಣಿಯ ಹಿರಿಯ ಸಾಹಿತಿ ಡಾಕ್ಟರ್ ಬಾಳ ಸಾಹೇಬ್ ಲೋಕಾಪುರ ಮಾತನಾಡುವರು. ಮುಖ್ಯ ಅತಿಥಿಗಳಾಗಿ ಮಾಜಿ ಲೋಕಸಭಾ ಸದಸ್ಯ ಬಸವರಾಜ್ ಪಾಟೀಲ್ ಸೇಡಂ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ದಯಾನಂದ ಅಗಸರ್ ಪಾಲ್ಗೊಳ್ಳುವರು. ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್, ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸುವರು. ಎಲ್ಲ ಕೃತಿಕಾರರು, ಸಾಹಿತ್ಯಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ಕೊನೆಕ ಕೋರಿದ್ದಾರೆ. ಚಿಕ್ಕಬೇರ್ಗಿ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ನ್ಯಾಯಯುತವಾಗಿ ಕೆಲಸ ಮಾಡಬೇಕು, ಇಲ್ಲವಾದರೆ ಹೋರಾಟ ಹಮ್ಮಿಕೊಳ್ಳುವುದಾಗಿ ವಾಲ್ಮೀಕಿ ನಾಯಕರ ಹಿತರಕ್ಷಣಾ ಸಂಘದ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಕಂಬಾರ್ ಎಚ್ಚರಿಕೆ ನೀಡಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಜನವರಿ 20ರಂದು ಚಿಕ್ಕಬೇರ್ಗಿ ಗ್ರಾಮದ ನಾಯಕ ಸಮುದಾಯದ ಲಿಂಗಪ್ಪ ಕಂಪ್ಲೆಪ್ಪ ಇವರ ಮೇಲೆ ಕುರುಬ ಜನಾಂಗದವರಾದ ಹನುಮಂತ ಬೀರಪ್ಪ, ಯಮನೂರಪ್ಪ ನಾಗಪ್ಪ, ಹೊಸಗೇರಪ್ಪ ಸೇರಿದಂತೆ ಮತ್ತಿತರರು ತಮ್ಮ ಗಂಡನ ಮೇಲೆ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಂಬಕ್ಕೆ ಕಟ್ಟಿ ಹಾಕಿ ಹಲ್ಲೆ ಮಾಡಿದ್ದಾರೆ. ನಾಗಮ್ಮ ಲಿಂಗಪ್ಪ ಎನ್ನುವವರು ಜನವರಿ 21ರಂದು ತುರ್ವಿಹಾಳ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಆದರೆ ಪೊಲೀಸ್ ಇಲಾಖೆಯವರು ನಿಂಗಪ್ಪ ಅಂಬಣ್ಣ ಅರಳಿಮರ, ಅಂಬಣ್ಣ ಪಂಪಣ್ಣ, ಹನುಮಂತ ಅಂಬಣ್ಣ, ನೀಲಮ್ಮ ಹನುಮಂತ ಇವರುಗಳು ಘಟನೆಯಲ್ಲಿ ಭಾಗಿಯಾಗಿರುವುದಿಲ್ಲ ಎಂದು ಬರೆದುಕೊಡಲು ಮಹಿಳೆಗೆ ಒತ್ತಾಯಿಸಿದ್ದಾರೆ. ಆದಾಗ್ಯೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಘಟನೆಯಲ್ಲಿ ಭಾಗಿಯಾದ ಕೆಲವರನ್ನು ಪ್ರಕರಣದಿಂದ ಕೈಬಿಡಲು ಹುನ್ನಾರ ನಡೆಸಿದ್ದಾರೆ ಎಂದು ಆರೋಪಿಸಿದರು. ಪೊಲೀಸ್ ಇಲಾಖೆಯವರು ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಶಿಕ್ಷೆಗೆ ಗುರಿಪಡಿಸಬೇಕು. ನ್ಯಾಯಯುತವಾಗಿ ಹಲ್ಲೆಗೊಳಗಾದ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕು. ಇಲ್ಲವಾದರೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ನಾಯಕ ಸಮಾಜದ ಮುಖಂಡ ಮೌನೇಶ್ ದೊರೆ ಮಾತನಾಡಿದರು. ಈ ಸಂದರ್ಭದಲ್ಲಿ ವೆಂಕಪ್ಪ ನಾಯಕ್, ವೆಂಕಟೇಶ್ ನಾಯಕ್, ಪರಶುರಾಮ್ ನಾಯಕ್, ಟಾಕಪ್ಪ ನಾಯಕ್, ಆರ್ಕೆ ನಾಯಕ್ ಮೇಸ್ತ್ರಿ, ಮೌನೇಶ್ ನಾಯಕ್, ದಲಿತ ಮಹಾಸಭಾದ ಅಧ್ಯಕ್ಷ ಮೌನೇಶ್ ಹತ್ತಿಗುಡ್ಡ, ಲಿಂಗಪ್ಪ ಚಿಕ್ಕಬೇರ್ಗಿ, ಓಬಳೇಶ್ ನಾಯಕ್, ಅಮರೇಶ್ ನಾಯಕ್ ಇದ್ದರು. 1/2024 ಪೂರ್ವ ಜನಾಂಗದವರು ಒಂದು ಜನಾಂಗದವರ ಮೇಲೆ ಹಲ್ಲೆ ಮಾಡಿರ್ತಾರೆ, ಕಂಬ ಕಟ್ಟಿ ಹೊಡೆದಿರ್ತಾರೆ. ವಿಷಯ ಏನಂದರೆ ನಮ್ಮ ಬಗ್ಗೆ ಚಾಡಿ ಮಾತಾಡ್ತಾರೆ ಅಂತೇಳಿ ಲಿಂಗಪ್ಪನವರು ಕಂಬ ಕಟ್ಟಿ ಹೊಡೆದಿರ್ತಾರೆ. ಆ ವಿಷಯವಾಗಿ 9 ಮಂದಿ ಮೇಲೆ ಎಫ್ಐಆರ್ ಆಗಿರುತ್ತೆ. ಆದರೆ 6 ಮಂದಿ ಮೇಲೆ 5 ಮಂದಿ ಬಿಟ್ಟು 4 ಮಂದಿ ಹೆಸರು ತೆಗೆದಿದ್ದಾರೆ. ಏನು ಗೊತ್ತಿರೋ ಕಾರಣಕ್ಕೆ ಮೊದಲ ಜನರನ್ನು ಕರ್ಕೊಂಡು ಹೋಗಿ 4 ಮಂದಿ ಹೆಸರು ತೆಗೆಸಕ್ಕೆ ಎಫರ್ಟ್ ಹೊರಿಸಿರ್ತಾರೆ. ಯಾವುದೇ ಕಾರಣಕ್ಕೆ ಯಾರ ಹೆಸರು ಕೈ ಬಿಡ್ಬಾರ್ದು ಅಂತ ತಮ್ಮಲ್ಲಿ ಮನವಿ. ಏನೋ ಒಂದು 5 ಮಂದಿ ಜನಸಂಖ್ಯೆ ಕಳಿಸ್ಕೊಂಡು ಅವರು ಅಲ್ಲೇನೂ ಜಗದಾಗಿಲ್ಲ. ನಾವು ಪಾರ್ಟಿಗೆ ಅಲ್ಲಿ ಇರೋದಕ್ಕೆ ಆ ಜಗದಾಗಿದ್ದೀವಿ. ಇವತ್ತು ಅವ್ರು ಏನು 5 ಮಂದಿ ನೀವು ತಗೋದಾರ 5 ಮಂದಿ, ಇವರು 4 ಮಂದಿ, ಅವರು 5 ಮಂದಿ ಇಲ್ಲ ಅಲ್ಲಿ ಜಗದಾಗ. ಅವತ್ತೇನು ಗಲಾಟೆ ಏನಾಗಿಲ್ಲ, ಕೊಟ್ಟು ಮಾಡಿಬಿಟ್ಟು ಆಗಿಲ್ಲ ಅಂದಾಗ ಆ ಕೇಸಿಗೆ ಈ ಕೇಸಿಗೆ ಇದನ್ನು ಮಾಡಿದ್ರೆ ನೀವು ನಾವು ಇದು ತೆಗಿತೀವಿ, ಇಲ್ಲ ಅಂತ ಅಂತಾರೆ. ಅಂದಕ್ಕೆ ಆಮ್ಯಾಗ ಅವ್ರೇನೋ ನಿಗಪ್ಪ ಅವ್ರಿಗೆ ಫೋನ್ ಮಾಡಿದ್ರೆ ಏನು ಮಾಡಿದ್ರೆ DSP ಸಾಹೇಬ್ರಿಗೆ RC ಹೋಗ್ಯಾರಂದಾಗ ಅಲ್ಲಿ ಚಾರ್ಜ್ ಶೀಟಿಗೆ ಸೈ ಮಾಡಿಸ್ಬೇಕು ಅಂತ ಹೇಳ್ಬಿಡಿಸ್ತಾರೆ. ಹೋಗಿದ್ದು ಏನೈತಿ ಅವರು ಹೇಳ್ಬೇಕಾಯ್ತು, ನೋಡಪ್ಪ ನಾವು 4 ಮಂದಿ ಕೈ ಕೊಟ್ಟು ನಿನ್ನ ಮನಸ್ಸಿಗೆ ಒಪ್ಪಿಗೆ ಐತಿ ಅಂತ. ಒಪ್ಪಿಗೆ ತೆಗಿ, ಒಪ್ಪಿಗೆ ತೆಗಿಯೋಕ್ಕಾಗಲ್ಲ ಅಂತ ಹೇಳ್ತೈತೆ ಸಾಕು, ತನಿಖೆ ಆಗಲ್ಲ. ಅವ್ರು ಏನು ಏಕೈಕೆ ಏನು ಡೇಟ್ ಏನು ಇಂದ ಮುಂದೆ ಡೇಟ್ ಮಾಡ್ಕೊಂಡು ಅವ್ರ ಮೇಲೆ ಸೈ ಮಾಡಿಸ್ಕೊಂಡು ಈಗ ಅವ್ರನ್ನ ತೆಗಿಯೋ ಅವಸ್ಥೆ ಮಾಡೋಕ್ಕೆ ಅದೇನು ಹಿನ್ನೆಲೆ ಐತೆ ಗೊತ್ತಿಲ್ಲ. ಅದರಿಂದ ಏನು ಅವ್ರಿಗೆ ಹೊಟ್ಟೆ ಐತೆ ಅದು ನಮಗೇನಿಲ್ಲ. ಅಡ್ರೆಸ್ ಶೀಟಿಗೆ ಏನೈತಿ ಆ ಅಡ್ರೆಸ್ ಶೀಟ್ ಕಾಯ್ಬೇಕಾರೆ DSP ಸಾವು ಮಾಡೋಕಚ್ಚಾರ ಏನು ನಮಗೆ SC ST ಕಾಯ್ಬೇಕಾರೆ ಏನು ಮಾಡೋಕಚ್ಚಾರ ಏನು ಹೊಂಟಾರಂತ ಇವರು ಚಿನ್ನದ ಸಂಪ್ರದಾಯ ಅಲ್ಲಿ ಸಂಪ್ರದಾಯದಾಗ ಏನು ಮಾಡ್ಕೊಂಡಾರಂತ ಇವತ್ತು ಅಲ್ಲಿ ನಾವು ಬದುಕಕ್ಕಾಗಲ್ಲ. SC ST ಒಳಗೆ ಬದುಕಕ್ಕಾಗಲ್ಲ. ಯಾಕಂದ್ರೆ ಇವತ್ತು ಮೀಸಿ ತಿರ್ಕೊಂಡು ಒಬ್ಬ ಎದ್ರ ಮೇಲೆ ಕೊಡ್ಲಿಟ್ಕೊಂಡು ಅಡ್ಡಾಡ್ತಾನ ಅನ್ನೋಕ ರೋಷವಾಗಿ ಪೊಲೀಸ್ ತನಿಖೆ ಏನು ನಡೆಸಿದ್ದೆ ಇವತ್ತು ಸ್ಯಾನ್ಸಿಂಗ್ ಮಾಡಿದ್ದ 2 ಆರ್ಡರ್ ಶೀಟ್ ಅದು. ಯಾಕಂದ್ರೆ ಆ 3 ತಿಂಗಳೊಳಗೆ 2 ಆರ್ಡರ್ ಶೀಟ್ ಅದು. 2 ಆರ್ಡರ್ ಶೀಟ್ ಆದಾಗ SP ಗೆ ಕೊಟ್ಟಂತೆ DC ಗೆ ಕೊಟ್ಟಂತೆ ಎಲ್ಲರಿಗೂ ಕೊಟ್ಟಂತೆ ಮನೆಗೆ ಕೊಟ್ಟರೆ ನೀನು ಯಾಕಂದ್ರೆ ನೀನು ಯಾರು ಊರಿಗೆ ಭೇಟಿ ಕೊಟ್ಟಿಲ್ಲ, ಅವ್ರನ್ನ ತನಿಖೆ ಮಾಡಿಲ್ಲ, ಹಂಗಾಗಿ ಏನಕ್ಕೆ ತೆಗೆದುಕೊಂಡಾರಲ್ಲ ಅದನ್ನ ಯಾರು ಯಾವುದೇ ರೀತಿಯಾಗಿ ಅವ್ರನ್ನ ಕೈ ಬಿಡಬಾರ್ದು.
ನಾವು ಕೇಳಿಕೊಳ್ಳೋದು ಅಂತಂದ್ರೆ ಅವ್ರು ಯಾರನ್ನ ತೆಗಿಬಾರ್ದು, ತನಿಖೆ ಕರೆಕ್ಟ್ ನಡಲಿ. ಈಗ 4 ಮಂದಿ ತೆಗಿಯೋ ಅವಶ್ಯಕತೆ ಏನಿಲ್ಲ. ಅದೇನು ಕೊಂಡ್ರೆ 9 ಮಂದಿ ಅದ ನೋಡು, ಅದು ಕೈ ಬಿಡ್ಬೇಕಾಗ್ತದೆ. ಯಾಕಂದ್ರೆ ಅದ್ರ ಏನು ಸುಳ್ಳು ಕೇಸ್ ಅದ. ಇದು ಸತ್ಯ ಕೇಸ್ ಮಾಡೋ ಬಂದಿಲ್ಲ ಸಾಬ್ರು. ಅದನ್ನಾಗಿ DHS ಸಾಬ್ರು ತೆಗಿಬೇಕಂತ ನಾವು ಕೇಳಿಕೊಳ್ಳೋದು. ಕೇಸ್ ಆಯ್ತಲ್ಲ, ಅರೆಸ್ಟ್ ಮಾಡೋದಂದ್ರೆ ತಿರುವಳಿ PSI ಹುಸೇನಪ್ಪ ಅಂತ ಇದ್ದಾರೆ. ಅವರು ಕಾಂಪ್ರಮೈಸ್ ಮಾಡಿ ಇವ್ರನ್ನ ಗೊತ್ತಲ್ದಂಗೆ ಬಿಡಾಳಿಗೆ ಕೈಪಡಿಸಿ ಎಪ್ಪಟ್ಟು ಮೊನ್ನೆ DSS ಆಫೀಸ್ ಕರೆಸಿ ಎಪ್ಪಟ್ಟು ಪ್ರಯತ್ನ ಮಾಡಿದ್ರು. ಇದನ್ನು ಗೊತ್ತಾಗಿ ಈ ಒಂದು ವಾಲ್ಮೀಕಿ ನಾಯಕ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರ ವೆಂಕಟೇಶ್ ನಾಯಕ್ ಅಂತೇಳಿ ಹೋಗಿ ಅದನ್ನು ಸಹಿ ಮಾಡಿಸಿ ಒಳ್ಳೆ ವಾಪಸ್ ಕಳಿಸಿಕೊಂಡು ಇವತ್ತು ಪತ್ರಿಕೆ ಮಾದರಿಯಲ್ಲಿ ಬಹಿರಂಗಪಡಿಸಿದ್ದಾರೆ. ದಯವಿಟ್ಟು ನನಗೆ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಯಾರಿಗೆ ಅನ್ಯಾಯ ಆಯ್ತು ಅವ್ರಿಗೆ ಪರ ಇರಬೇಕು. ಸರ್ಕಾರ ಆಯ್ತು, PSI DSS ಆಯ್ತು. ಅದನ್ನು ಬಿಟ್ಟು ಒಳಗೊಳಗೆ ರಾಜಕೀಯಕ್ಕೆ ಮಾಡೋದು, ಆ ಯಜಮಾನ ಕರ್ಕೊಂಡು DSP ಆಫೀಸ್ ಕರ್ಕೊಂಡೋಗಿ ಬಿಳಾಳಿ ಕೈಪಡಿಸಿ ಸಹಿ ಮಾಡಿಸಿ ಆ ಒಂದು ಕೇಸ್ ಮುಚ್ಚಾಕ ಪ್ರಯತ್ನ ಮಾಡ್ತಾರೆ. ಇದಕ್ಕೇನನ್ನು ಮುಂದಾದ್ರೆ ನಾವು ಜಿಲ್ಲಾದ್ಯಂತ ರಾಜ್ಯದ ಉಗ್ರರ ಹೋರಾಟ ಮಾಡ್ತೀವಿ ಅಂತೇಳಿ ನಾವು ತಮ್ಮಲ್ಲಿ CAA ಕೈಬಿಡಲು ಒತ್ತಾಯಿಸಿ ನಗರದ ಮಿನಿ ವಿಧಾನಸೌಧದ ಮುಂದೆ CPML ಲಿಬರೇಷನ್ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ರವಾನಿಸಲಾಯಿತು. ಜಿಲ್ಲಾ ಘಟಕದ ಕಾರ್ಯದರ್ಶಿ ನಾಗರಾಜ್ ಪೂಜಾರ್ ಮಾತನಾಡಿ, ವಿವಾದಾತ್ಮಕ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸಲು ಬೇಕಿರುವ ನಿಯಮಗಳನ್ನು ಅಧಿಸೂಚನೆಯಲ್ಲಿ ಪ್ರಕಟಿಸಿದ ಕೇಂದ್ರ ಸರ್ಕಾರದ ನಡೆಯ ಹಿಂದೆ ಇದ್ದುದು ಚುನಾವಣಾ ಲೆಕ್ಕಾಚಾರ ಎಂಬುದು ಸ್ಪಷ್ಟ. ಈ ಕಾಯ್ದೆಯ ಜಾರಿಗೆ 4 ವರ್ಷಗಳಿಂದ ಯಾವ ಕ್ರಮವನ್ನು ಕೇಂದ್ರವು ಕೈಗೊಂಡಿರಲಿಲ್ಲ. ಭಾರತದ ನೆರೆಹೊರೆಯ ಮುಸ್ಲಿಂ ಬಾಹುಳ್ಯಗಳ ದೇಶಗಳಾದ ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶಗಳಲ್ಲಿ ದೌರ್ಜನ್ಯಕ್ಕೆ ಗುರಿಯಾಗಿ 2014 ಡಿಸೆಂಬರ್ 31ಕ್ಕೆ ಮೊದಲು ಭಾರತವನ್ನು ಪ್ರವೇಶಿಸಿದ ಹಿಂದೂ, ಪಾರ್ಸಿ, ಸಿಖ್, ಜೈನ, ಬೌದ್ಧ, ಕ್ರೈಸ್ತ ಸಮುದಾಯದವರಿಗೆ ಭಾರತದ ಪೌರತ್ವ ನೀಡುವ ಉದ್ದೇಶವನ್ನು CAA ಹೊಂದಿದೆ ಎಂದು ದೂರಿದರು. CAA ವ್ಯಾಪ್ತಿಯಿಂದ ಮುಸ್ಲಿಮರನ್ನು ಹೊರಗೆ ಇರಿಸಿರುವುದು ಇದರ ಬಗ್ಗೆ ಇರುವ ಪ್ರಮುಖ ತಕರಾರು. ಪ್ರಸ್ತಾವಿತ ರಾಷ್ಟ್ರೀಯ ಪೌರತ್ವ ನೋಂದಣಿ ಜಾರಿಗೆ ಬಂದರೆ ಮುಸ್ಲಿಮರಿಗೆ ಪೌರತ್ವದ ನಿರಾಕರಣೆ ಆಗಬಹುದು ಎಂಬ ಭೀತಿ ಕೂಡ ಇದೆ. NRC ಹೇಗಿರಲಿದೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಆದರೆ NRC ಹಾಗೂ CAA ಒಟ್ಟಾಗಿ ಜಾರಿಗೆ ಬಂದಾಗ ಸಮಾಜದಲ್ಲಿ ಪಲ್ಲಟಗಳು ಉಂಟಾಗಬಹುದು ಮತ್ತು ರಾಜಕೀಯ ಸಮೀಕರಣದಲ್ಲಿ ಭಾರಿ ಬದಲಾವಣೆಗಳು ಆಗಬಹುದು. ನೆರೆಹೊರೆಯ ದೇಶಗಳಲ್ಲಿ ದೌರ್ಜನ್ಯಕ್ಕೆ ಗುರಿಯಾದವರಿಗೆ ಭಾರತದ ಪೌರತ್ವ ನೀಡಲಾಗುತ್ತದೆ ಎಂಬುದು ಆಕ್ಷೇಪಕ್ಕೆ ಕಾರಣವಲ್ಲ. ಆದರೆ ಪೌರತ್ವ ನೀಡುವಾಗ ಧರ್ಮವನ್ನು ಆಧಾರವಾಗಿ ಇರಿಸಿಕೊಳ್ಳಲಾಗುತ್ತದೆ, ತಾರತಮ್ಯ ಎಸಗಲಾಗುತ್ತದೆ ಎಂಬುದು ಆಕ್ಷೇಪಕ್ಕೆ ಕಾರಣ. ಇದು ದೇಶದ ಸಂವಿಧಾನವು ಪೌರತ್ವದ ವಿಚಾರವಾಗಿ ಹೊಂದಿರುವ ಆಶಯಗಳಿಗೆ ವಿರುದ್ಧವಾಗಿದೆ. ಈಗ ಈ ಕಾಯ್ದೆಯು ವಾಪಸ್ ಪಡೆಯಬೇಕು ಎಂಬುದು CPML ಲಿಬರೇಷನ್ ಆಗ್ರಹಿಸುತ್ತದೆ ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ಗಂಗಪ್ಪ ತೋರಣದಿನ್ನಿ, ಬಸವರಾಜ್ ಬೆಳಗುರ್ಕಿ, ಪರಶುರಾಮ್ ಭಂಡಾರಿ, RH ಕಲ್ಮಂಗಿ, ಬಸವರಾಜ್ ಕೊಂಡೆ, ಹನುಮಂತ ದೀನಸಮುದ್ರ, ಬಸವರಾಜ್ ದಿನ್ನಿ, ರಾಮಣ್ಣ, ಶಿವಪ್ಪ ಹಂಚಿನಾಳ್, ಕಂಠಪ್ಪ ಸೇರಿದಂತೆ ಇತರರಿದ್ದರು. ಇಲ್ಲಿಗೆ ದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.